ಇವತ್ತು ಚೌಳಿಕಾಯಿ ಇರ್ತಾವಲ್ಲ, ಚೌಳಿಕಾಯಿ ಸಬ್ಜಿ ಯಾವ ರೀತಿ ಮಾಡ್ಬೇಕಂತ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚೌಳಿಕಾಯಿ ಎಲ್ಲ ಹಸನ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು. ಇಲ್ಲ ನಾನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೋಬೇಕು. ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕು, ಜಾಸ್ತಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಂದು 2 ನಿಮಿಷ ಕಾಯಕ್ಕೆ ಬಿಡಬೇಕು. ನೋಡಿ, ಎಣ್ಣೆ ಕಾದಿದೆ. ಕಾದ್ಮೇಲೆ ಇವು ಹಾಕ್ಕೋಬೇಕು. ಚೌಳಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಹಸಿ ವಾಸನೆ ಹೋಗೋವರೆಗೆ ಎಣ್ಣೆಯಲ್ಲಿ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೊಂಡು ತೆಕ್ಕೊಂಡು ಬಿಡಬೇಕು. ಈಗ ನೋಡಿ, ಈ ರೀತಿ ಎಲ್ಲನೂ ಎಣ್ಣೆಯಲ್ಲಿ ತೆಕ್ಕೋಬೇಕು. ಅವನ್ನ ತೆಕ್ಕೊಂಡು ಬಿಡಬೇಕು. ಈ ರೀತಿ ಒಂದು ಪಾತ್ರೆ ತಗೊಂಡು ಖಾರದ ಪುಡಿ, ಅರಿಶಿಣ, ಧನಿಯಾ ಪುಡಿ, ಗರಂ ಮಸಾಲ, 2 ಟೀ ಸ್ಪೂನ್ ಶೇಂಗಾ ಪುಡಿ, ಒಂದು ಬಟ್ಟಲ್ ಮೊಸರು, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕೀಗ. ನೋಡಿ, ಈ ರೀತಿ ಕಲಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ. ಆಮೇಲೆ ಅದೇ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಉಳ್ಳಾಗಡ್ಡಿ, ಕರಿಬೇವು, ಹಿಂಗು, ಆಮೇಲೆ ನಾವು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಹಾಕಿ ಬಿಡದೇನೆ ಒಂದು 5 ನಿಮಿಷ ಕೈ ಆಡಬೇಕು. ಕುದ್ಕೋತಾ ಇದೆ. 5 ನಿಮಿಷ ಆಯಿತು. ಆಮೇಲೆ ಚೌಳಿಕಾಯಿನ ಹಾಕ್ಕೊಂಡು ಬಿಡಬೇಕು. ಈ ರೀತಿ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಹಾಗೆ ನೀರು ಹಾಕಬಾರ್ದು, ಹಾಗೆ ಬಿಡಬೇಕು. ನೋಡಿ, ಚೆನ್ನಾಗಿ ಚೌಳಿಕಾಯಿ ಪಲ್ಯ ಬೆಂದು ಕುದ್ದು ಮೆತ್ತಗಾಗಿಬಿಟ್ಟಿದೆ. ಆಮೇಲೆ ಗ್ಯಾಸು ಬಂದ್ ಮಾಡ್ಕೋಬೇಕು. ನೋಡಿದ್ರಲ್ಲ ಚೌಳಿಕಾಯಿ ಪಲ್ಯ ಯಾವ ರೀತಿ ಮಾಡ್ಕೋಬೇಕಂತ. ಈ ರೀತಿ ನೀವು ಒಂದು ಸರಿ ಮನೇಲಿ ಮಾಡ್ಕೊಂಡು ನೋಡಿ. ರೊಟ್ಟಿ ಜೊತೆ, ಚಪಾತಿ ಜೊತೆ ಚೆನ್ನಾಗಿರುತ್ತೆ.